ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಬಗೆಗಿನ ಒಂದು ಅಪ್ಡೇಟ್ ಸುದ್ದಿಯನ್ನು ತಂದಿದ್ದೇನೆ. ಏನಪ್ಪ ಅಂತಂದರೆ, ಈ ವಾರದ ಡಬಲ್ ಎಲಿಮಿನೇಷನ್ ಸಂಚಿಕೆಯಲ್ಲಿ ಭಾನುವಾರದ ಸಂಚಿಕೆಯಲ್ಲಿ ಧನರಾಜ್ ಆಚಾರ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದಿದ್ದಾರೆ ಎನ್ನುವಂಥ ಮಾಹಿತಿ ಹೊರಬಿದ್ದಿದೆ. ಶನಿವಾರದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಅವರು ಗೌತಮಿ ಅವರನ್ನು ಮೊದಲನೇ ಎಲಿಮಿನೇಷನ್ ಆಗಿ ಆಕೆಯನ್ನು ಮನೆಯಿಂದ ಹೊರಗಡೆ ಕಳಿಸಿದರು. ಸೂಟ್ಕೇಸ್ ಒಳಗಡೆ ಸೇಫ್ ಯಾರು, ಎಲಿಮಿನೇಷನ್ ಯಾರು ಅಂತ ಟಾಸ್ಕನ್ನು ಅಂತಿಮವಾಗಿ ಆ ಸೀಕ್ರೆಟನ್ನು ಕಂಡುಹಿಡಲಿಕ್ಕೋಸ್ಕರ ಇಟ್ಟಿದ್ದರು. ಸೊ ಅಂತಿಮವಾಗಿ ಗೌತಮಿ ಅವರ ಸೂಟ್ಕೇಸ್ನಲ್ಲಿ ಎವಿಕ್ಷನ್ ಎನ್ನುವಂಥ ಲೆಟರ್ ಸಿಗುತ್ತೆ. ಸೊ ಹಂಗಾಗಿ ಗೌತಮಿ ಅವರು ಶನಿವಾರದ ಸಂಚಿಕೆಯಲ್ಲಿ ಮನೆಯಿಂದ ಹೊರಗಡೆ ಬರ್ತಾರೆ. ಇದೀಗ ಭಾನುವಾರ ಕೂಡ ಒಬ್ಬರನ್ನ ಎಲಿಮಿನೇಷನ್ ಮಾಡ್ತೀವಿ, ಈ ವಾರ ಡಬಲ್ ಎವಿಕ್ಷನ್ ಇರುತ್ತೆ ಅಂದಿದ್ದಂಥ ಬಿಗ್ ಬಾಸ್ ಈಗ ಭಾನುವಾರದ ಸಂಚಿಕೆಯಲ್ಲಿ ಧನರಾಜ್ ಆಚಾರ್ ಅವರನ್ನು ಮನೆಯಿಂದ ಹೊರಗೆ ಕಳಿಸಿದೆ. ಈಗಾಗಲೇ ಮುಂದಿನ ವಾರ ಫಿನಾಲೆ ನಡೆಯೋದ್ರಿಂದ ಫಿನಾಲೆಗೆ ಈಗಾಗಲೇ 6 ಜನ ಸೆಲೆಕ್ಟ್ ಆಗಿದ್ದಾರೆ. ಫಿನಾಲೆ ಟಿಕೆಟ್ ಪಡೆಯುವ ಮೂಲಕ ಮೊದಲನೇ ಕಂಟೆಸ್ಟೆಂಟ್ ಆಗಿ ಹನುಮಂತ್ ಅವರು ಸೆಲೆಕ್ಟ್ ಆಗಿದ್ದರು. ಆ ಬಳಿಕ ತ್ರಿವಿಕ್ರಮ್ ಅವರು ನಾಮಿನೇಷನ್ನಿಂದ ಹೊರಗುಳಿದಿದ್ರು. ಹಾಗಾಗಿ ತ್ರಿವಿಕ್ರಮ್ ಕೂಡ ಫಿನಾಲೆ ವಾರಕ್ಕೆ ಕಾಲಿಟ್ಟಿದ್ದರು. ಅದಾದ ಬಳಿಕ ಸೂಪರ್ ಪವರ್ ಪಡೆದಂಥ ಲಾಸ್ಟ್ ಕ್ಯಾಪ್ಟನ್ ಆಗಿ ಸೂಪರ್ ಪವರ್ ಪಡೆದಂಥ ಹನುಮಂತು ಅವರು ಮೋಕ್ಷಿತಾ ಅವರನ್ನು ಫಿನಾಲೆ ವಾರಕ್ಕೆ ಸೆಲೆಕ್ಟ್ ಮಾಡ್ತಾರೆ. ಸೊ ಈ ಮೂಲಕ ತ್ರಿವಿಕ್ರಮ್, ಹನುಮಂತು ಮತ್ತು ಮೋಕ್ಷಿತಾ ಮೂವರು ಕೂಡ ಫಿನಾಲೆ ವಾರಕ್ಕೆ ಸೆಲೆಕ್ಟ್ ಆಗಿದ್ದರು. ಇನ್ನು ನಾಮಿನೇಷನ್ನಲ್ಲಿ 5 ಜನ ಇದ್ದರು: ಮಂಜಣ್ಣ, ರಜತ್, ಭವ್ಯ, ಗೌತಮಿ ಹಾಗೆ ಧನರಾಜ್ ಆಚಾರ್ ಅವರು. ಈ 5 ಜನರ ಪೈಕಿ ಶನಿವಾರದ ಸಂಚಿಕೆಯಲ್ಲಿ ಗೌತಮಿ ಅವರನ್ನು ಬಿಗ್ ಬಾಸ್ ಮೊದಲನೇ ಸ್ಪರ್ಧಿಯಾಗಿ ಔಟ್ ಮಾಡಿತ್ತು. ಇದೀಗ ಭಾನುವಾರದ ಸಂಚಿಕೆಯಲ್ಲಿ ಧನರಾಜ್ ಆಚಾರ್ ಅವರನ್ನು ಮನೆಯಿಂದ ಹೊರಗಡೆ ಕಳಿಸಲಾಗಿದೆ. ಆದರೆ ಬಿಗ್ ಬಾಸ್ ನಡೆದುಕೊಂಡಂಥ ರೀತಿಯನ್ನು ನೋಡ್ತಾ ಇದ್ದರೆ ಧನರಾಜ್ ಆಚಾರ್ ಅವರನ್ನು ಹೊರಗೆ ಕಳಿಸಲೆಂದೇ ಬಿಗ್ ಬಾಸ್ ಮೊದಲೇ ತೀರ್ಮಾನ ಮಾಡಿತ್ತು ಎನ್ನುವಂತಿದೆ. ಯಾಕಂದರೆ ಲಾಸ್ಟ್ ಸಂಚಿಕೆಯಲ್ಲಿ, ಅಂದರೆ ಕಳೆದ ವಾರದ ಸಂಚಿಕೆಯಲ್ಲಿ ಕೊನೆಯ ಟಾಸ್ಕ್ನಲ್ಲಿ ಧನರಾಜ್ ಆಚಾರ್ ಅವರು ಕನ್ನಡಿಯನ್ನು ನೋಡಿ ಆಡಿ ಗೆದ್ದಿದ್ದಾರೆ, ಹಾಗೆ ಎಲಿಮಿನೇಷನಿಂದ ಪಾರಾಗಿದ್ದಾರೆ ಎನ್ನುವಂಥ ಕಾರಣವನ್ನು ನೀಡಿ ಬಿಗ್ ಬಾಸ್ ಅವರು ಆ ಇಡೀ ಟಾಸ್ಕನ್ನು ರದ್ದುಗೊಳಿಸಿದರು. ಹಾಗೆ ಧನರಾಜ್ ಆಚಾರ್ ಅವರು ನಾಮಿನೇಷನ್ಗೆ ಬರುವಂತೆ ಮಾಡಿದರು. ಈಗ ತಾವು ಅಂದುಕೊಂಡಂಥ ಪ್ಲ್ಯಾನ್ನಂತೆಯೇ ಗೌತಮಿಯವರ ಜೊತೆ ಧನರಾಜ್ ಆಚಾರ್ ಅವರನ್ನು ವೀಕೆಂಡ್ನಲ್ಲಿ ಹೊರಗಡೆ ಕಳಿಸಿದ್ದಾರೆ. ಈ ಮೂಲಕ ಮಿಡ್ ವೀಕ್ ಎಲಿಮಿನೇಷನಿಂದ ಪಾರಾದರೂ ಕೂಡ ಧನರಾಜ್ ಆಚಾರ್ ಅವರು ವೀಕೆಂಡ್ನಲ್ಲಿ ಡಬಲ್ ಎಲಿಮಿನೇಷನ್ ಆಗಿದ್ದಾರೆ. ಗೌತಮಿಯವರ ಜೊತೆ ಧನರಾಜ್ ಆಚಾರ್ ಕೂಡ ಮನೆಯಿಂದ ಹೊರಬಿದ್ದಿದ್ದಾರೆ. ಇನ್ನು ಧನರಾಜ್ ಆಚಾರ್ ಅವರಿಗೆ ಬಿಗ್ ಬಾಸ್ ಮನೆಯಿಂದ ಎಷ್ಟು ಹಣ ಸಿಕ್ಕಿದೆ ಅಂತ ನೋಡೋದಾದರೆ, ಧನರಾಜ್ ಆಚಾರ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಸೇರಿದಂಥ ಎಲ್ಲ ಸ್ಪರ್ಧಿಗಳಿಗಿಂತ ವಾರದ ಲೆಕ್ಕದಲ್ಲಿ ಕಡಿಮೆ ಮೊತ್ತವನ್ನು ಪಡ್ಕೊಂಡಿದ್ದರು. ಧನರಾಜ್ ಆಚಾರ್ ಅವರಿಗೆ ಒಂದು ವಾರಕ್ಕೆ 30,000 ರೂಪಾಯಿನಂತೆ ಕಾಂಟ್ರಾಕ್ಟ್ ಮಾಡಿಕೊಳ್ಳಲಾಗಿತ್ತು. ಸೊ ಈ ಮೂಲಕ ಧನರಾಜ್ ಆಚಾರ್ ಅವರು 16 ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದರು. ಹೀಗಾಗಿ ಬಿಗ್ ಬಾಸ್ನಲ್ಲಿ 30,000 ರೂಪಾಯಿ ಒಂದು ವಾರಕ್ಕೆ ಅಂತಂದರೆ 16 ವಾರಕ್ಕೆ 4,80,000 ರೂಪಾಯಿ ಆಗಿದೆ. ಈ ಮೂಲಕ ಧನರಾಜ್ ಆಚಾರ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಜೀವಿಸಿದ್ದಂಥ 16 ವಾರಗಳಿಂದ 4,80,000 ರೂಪಾಯಿ ಹಣವನ್ನು ಗಳಿಸಿದ್ದಾರೆ. ಹಾಗೆ ಎವಿಕ್ಟ್ ಆದಂಥ ಸಮಯದಲ್ಲಿ ಆನ್ ಸ್ಟೇಜ್ನಲ್ಲಿ ಒಂದಷ್ಟು ಪ್ರೈಸ್ ಮನಿಯನ್ನು ನೀಡಲಾಗುತ್ತೆ. ಈ ವೇಳೆ 1.5 ಲಕ್ಷ ರೂಪಾಯಿ ಪ್ರೈಸ್ ಮನಿ ಸಿಕ್ಕಿದೆ, ಕ್ಯಾಶ್ ಪ್ರೈಸು. ಹಾಗೆ 50,000 ರೂಪಾಯಿ ಮೌಲ್ಯದ ಪರ್ಚೇಸ್ ಕೂಪನ್ ಕೊಟ್ಟಿದ್ದಾರೆ. ಈ ಮೂಲಕ 4,80,000 ರೂಪಾಯಿ ಹಣ ಹಾಗೆ 2 ಲಕ್ಷದ ವರ್ತಷ್ಟು ಕ್ಯಾಶ್ ಮತ್ತು ಪ್ರೈಸನ್ನು ಪಡ್ಕೊಂಡಿದ್ದಾರೆ ಧನರಾಜ್ ಆಚಾರ್ ಅವರು. ಏನೇ ಹೇಳಿ, ಧನರಾಜ್ ಆಚಾರ್ ಅವರು ಫಿನಾಲೆ ವಾರಕ್ಕೆ ಬರಬಾರ್ದು ಅಂತ ಬಿಗ್ ಬಾಸ್ ಅವರು ಮೊದಲೇ ತೀರ್ಮಾನ ಮಾಡಿದಂತೆ ಟಾಸ್ಕನ್ನು ರದ್ದುಗೊಳಿಸಿ ಈ ರೀತಿಯ ನಿರ್ಧಾರವನ್ನು ಕೈಗೊಂಡರು ಎನ್ನುವಂಥ ಆರೋಪ ಬಂದಿದೆ. ಯಾಕಂದರೆ ಭವ್ಯ ಅವರು ಸಾಕಷ್ಟು ಸಲ ಮಿಸ್ಟೇಕ್ಸನ್ನು ಮಾಡಿದರೂ ಕೂಡ ಅವರ ಪರವಾಗಿರ್ತಿದ್ದಂಥ ಬಿಗ್ ಬಾಸ್ ಧನರಾಜ್ ವಿಚಾರದಲ್ಲಿ ಮಾತ್ರ ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಂಡು ಆತನನ್ನು ಮನೆಯಿಂದ ಅಂದರೆ ಔಟ್ ಮಾಡಿದೆ, ಎವಿಕ್ಷನ್ ಮಾಡಿದೆ. ಇದು ಸಾಕಷ್ಟು ವೀಕ್ಷಕರಿಗೆ ಅಸಮಾಧಾನವನ್ನು ತಂದಿದೆ. ಸೊ ಧನರಾಜ್ ಆಚಾರ್ ಅವರ ಬಗ್ಗೆ ನಡೆದುಕೊಂಡದ್ದು ನಿಮಗೂ ಕೂಡ ಬೇಸರ ಆಗಿದ್ದರೆ ಕಮೆಂಟ್ಸ್ ಮೂಲಕ ಹೇಳಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.